ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಗೋವಿನ ಜೋಳದ ಕೋಸಂಬರಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಕ್ಯಾರೆಟು, ಗೋವಿನ ಜೋಳ, ಶೇಂಗಾ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹೂವು, ಈರುಳ್ಳಿ, ದಾಳಿಂಬೆ ಬೀಜ, ಸ್ವಲ್ಪ ಜೀರಿಗೆ, ಇದು ಸಾಸಿವೆ ಅಷ್ಟೇ. ಗೋವಿನ ಜೋಳವನ್ನು ಇದನ್ನು ಸ್ವಲ್ಪ ಬೇಯಿಸಿ ತಗೊಳ್ಳೋಣ. ಗೋವಿನ ಜೋಳನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ತಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಸ್ವಲ್ಪ ಕಾಯೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಮತ್ತು ಗೋವಿನ ಜೋಳ ಹಾಕೋಣ. ಸ್ವಲ್ಪ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ. ಇದನ್ನು ಗೋವಿನ ಜೋಳ ಬಾಡಿಸ್ಕೊಂಡು ಐದು ನಿಮಿಷ ಬಾಡಿಸೋಣ. ಅಷ್ಟೇ ಸಾಕು. ಇದು ಬಾಡಿಸಿದ್ರೆ ಗ್ಯಾಸ್ ಬಂದ್ ಮಾಡಿ ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹೂವು ಹಾಕಿ ಸ್ವಲ್ಪ ಬಾಡಿಸೋಣ. ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಸಾಲ್ಟು, ಬೇಕಂದ್ರೆ ನೀವು ಸಾದಾ ಸಾಲ್ಟ್ ಹಾಕ್ಬೋದು. ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇನ್ನೆಲ್ಲ ಹಸಿದ ಹಾಕಬೇಕು, ಏನು ಬಾಡಿಸೋದಿಲ್ಲ. ಇದು ಕ್ಯಾರೆಟ್ ಹಾಕಿದೆ, ಶೇಂಗಾ, ದಾಳಿಂಬೆ ಬೀಜ, ಇಷ್ಟೇ ಹಾಕಿ ಸ್ವಲ್ಪ ಲೆಮನ್, ಒಂದು ಸ್ವಲ್ಪ ಹಾಕೋಣ ಲೆಮನ್. ಆಯಿತು, ರೆಡಿ ಆಯಿತು ಕೋಸಂಬರಿ. ಗೊಂಜಾಳ ಕೋಸಂಬರಿ ರೆಡಿ. ಗೋವಿನ ಜೋಳದ ಕೋಸಂಬರಿ ರೆಡಿ ಆಯಿತು. ಇದು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಬೆಳಿಗ್ಗೆ ತಿಂಡಿ ಡಯಟಿಗೋಸ್ಕರ ತಿಂತಾರಲ್ಲ, ಹಾಗಾದರೂ ತಿನ್ಬೋದು. ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ.